ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಶಾಸ್ತ್ರಕ್ಕೆ ಆರುವನಾಗಿ, ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ, ಸರ್ವವ ನಾರೈದು ನೋಡುವಲ್ಲಿ ವೈಶ್ಯನಾಗಿ, ವ್ಯಾಪಾರದೊಳಗಾಗಿ ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ, ಇಂತಿ ಜಾತಿ ಗೋತ್ರದೊಳಗಾಗಿ ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ ಒಲೆ 18 ಜಾತಿ ಎಂಬ ಕುಲವಿಲ್ಲ. ಬ್ರಹ್ಮವ ನರಿದಲ್ಲಿ ಬ್ರಾಹ್ಮಣ, ಸರ್ವ ಜೀವಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ. ಈ ಉಭಯವನರಿದು ಮೆರೆಯಲಿಲ್ಲ, ಕೈಯುಳಿ ಕತ್ತಿ ಅಡಿಗುಂಟ ಕೆಡಿಯಾಗಬೇಡ. ಹರಿ ನಿಜಾತ್ಮ ರಾಮ ರಾಮನ. ಶಿವಶರಣ ಮಾದಾರ ಚೆನ್ನಯ್ಯನ ಒಂದು ವಚನವನ್ನು ಎನ್ನ ಮನೋಮಂದಿರದಲ್ಲಿ ಭಕ್ತಿಯೊಂದಿಗೆ ಆರಾಧಿಸಿಕೊಂಡು ಇಂದಿನ ಕಾರ್ಯಕ್ರಮದ ದಿವ್ಯ ಭವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಮಹಾಮಾನವತಾವಾದಿ, ಕನ್ನಡದ ಕುಲತಿಲಕ, ದೀನ ದಲಿತೋದ್ಧಾರಕ, ಭಾರತದ ಭಾಗ್ಯವಿದಾತ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಅಪ್ಪ ಬಸವಣ್ಣನವರನ್ನು ಎನ್ನ ಮನೋಮಂದಿರದಲ್ಲಿ ಭಕ್ತಿಯೊಂದಿಗೆ ಆರಾಧಿಸಿಕೊಂಡು ಅದೇ ತೆರನಾಗಿ ಇಂದಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬಸವದೇವರು, ಬಸವ ಕಲ್ಯಾಣದ ಪೂಜ್ಯರನ್ನು ಕೂಡ ಇಂದಿನ ಒಂದು 81ನೇ ಮಾಸಿಕ ಬಸವ ತತ್ವ ಚಿಂತನಗೋಷ್ಠಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ಭಕ್ತಿಯ ಶರಣಾರ್ಥಿಗಳು. ಒಮ್ಮೆ ಜೋರಾದ ಒಂದು ಚಪ್ಪಾಳೆಯನ್ನು ತಟ್ಟಬೇಕಂತ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ನಮ್ಮ ಆಶ್ರಮದ ಪೂಜ್ಯರಾಗಿರುವಂತಹ ವೀರಭದ್ರ ಮಹಾಸ್ವಾಮಿಗಳವರಿಗೂ ಕೂಡ ಆಶ್ರಮದ ವತಿಯಿಂದ ಸ್ವಾಗತ ಹಾಗೂ ಭಕ್ತಿಯ ಶರಣಾರ್ಥಿಗಳು. ಅದೇ ರೀತಿಯಾಗಿ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸೇವೆಯನ್ನು ಮಾಡುತ್ತಿರುವಂತಹ ಮಸ್ತನ್ ಸಾಬ ಶರಣರಿಗೆ ಕೂಡ ಭಕ್ತಿಯ ಶರಣಾರ್ಥಿಗಳು, ಆತ್ಮೀಯವಾದ ಒಂದು ಸ್ವಾಗತ. ಅದೇ ತೆರನಾಗಿ ಶ್ರೀಶೈಲ ಅಣ್ಣನವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳೇ, ಶರಣೆಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿದ ಆ ಚಿಜ್ಯೋತಿಗೆ ಭಕ್ತಿಯ ಶರಣಾರ್ಥಿಗಳು. ಎಲ್ಲರೊಮ್ಮೆ ಹೇಳ್ಬೇಕು, ಭಕ್ತಿಯ ಶರಣಾರ್ಥಿಗಳು. ಶರಣ ಬಂಧುಗಳೇ, ಇಂದು ಕಲ್ಯಾಣದ ಮಹಾ ಬೆಳಗಿನಲ್ಲಿ ಬೆಳಗಿದಂತಹ ಹಿರಿಯ ಶರಣನಾಗಿರುವಂತಹ ಮಾದಾರ ಚೆನ್ನಯ್ಯನ ಒಂದು ಬಗ್ಗೆ ನಾವು ಇವತ್ತು ಮಾತನಾಡಬೇಕಾಗಿದೆ. ಯಾಕಂದ್ರೆ 60 ವರ್ಷಗಳ ಪರ್ಯಂತರವಾಗಿ ತಮಿಳುನಾಡಿನ ಒಂದು ರಾಜನ ಒಂದು ಆಸ್ಥಾನದಲ್ಲಿ ಹುಲ್ಲು ತರುವಂತ ಒಂದು ಕಾಯಕವನ್ನು ಮಾಡುತ್ತಾ ಬರ್ತಾ ಇರ್ತಾರೆ. ಹೀಗೆ ದಿನ ಕಳೆದಂತೆಲ್ಲ ಏನ್ ಮಾಡ್ತಾರಂದ್ರೆ, ಕಲ್ಯಾಣದ ಬಸವಣ್ಣನ ಬಸವಾದಿ ಶಿವಶರಣರ ಒಂದು ಕೀರ್ತಿಯ ವಾರ್ತೆಯನ್ನು ಕೇಳಿ ಕಲ್ಯಾಣ ಅವರನ್ನು ಕೈ ಬೀಸಿ ಕರೀತದ. ಅವರು ಕಲ್ಯಾಣಕ್ಕೆ ಬಂದು ಕನ್ನಡವನ್ನು ಕಲಿತು ವಚನ ಸಾಹಿತ್ಯಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡ್ತಾರೆ. ಯಾಕಂದ್ರೆ ಇವತ್ತು ಅವರು ಸಿಕ್ಕಿರ್ತಕ್ಕಂಥ ವಚನಗಳು ಕೇವಲ ಇವತ್ತು ನಮ್ಗೆ 10 ವಚನಗಳು. ಆದರೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಬಹುಶಃ ಅವು ನಶಿಸಿ ಹೋಗಿರಬಹುದು, ಸುಟ್ಟು ಹಾಕಿರಬಹುದು. ಕೆಲವೊಂದು ಸಂಪ್ರದಾಯವಾದಿಗಳಾಗಿರ್ಬೋದು, ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ವಚನ ಸಾಹಿತ್ಯವನ್ನು ಸುಟ್ಟು ಹಾಕಿದ್ದಾರೆ. ಆದರೆ ಸಿಕ್ಕಿರ್ತಕ್ಕಂಥ ಒಂದು 10 ವಚನಗಳು ಇವತ್ತು ಎಷ್ಟು ಮೌಲ್ಯಾಧಾರಿತ ವಚನಗಳು ನೋಡ್ರಿ. ಜಗತ್ತಿನಲ್ಲಿ ನಾವು ಮೊಟ್ಟ ಮೊದಲಿಗೆ ಹೇಳಿದ ಹಾಗೆ ನೀಚ ಶ್ರೇಷ್ಠ ಎಂಬ 2 ಜಾತಿ ಮಾತ್ರ, ಅಂದ್ರೆ ಒಂದು ಒಳ್ಳೆಯದು ಮತ್ತೊಂದು ಕೆಟ್ಟದ್ದು. ಹಾಗಾಗಿ ಇವತ್ತು ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರಿಯಬೇಕಾದ್ರೆ ಅವನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳಿಂದ ನಾವು ಅವನ್ನ ಗುರುತಿಸಬೇಕಾಗಿದೆ. ಇವತ್ತು ಅದನ್ನು ಬಿಟ್ಟು ನಾವು ಅನೇಕ ಬೇರೆ ಬೇರೆ ರೀತಿಯಿಂದ ಇವತ್ತು ಅವ್ರನ್ನ ನೋಡಬೇಕಾಗಿಲ್ಲ. ಹೀಗೆ ಇಂಥ ಒಂದು ವಿಷಯದ ಬಗ್ಗೆನೇ ಅಪ್ಪ ಬಸವಣ್ಣವರು ಕೂಡ ಅನೇಕ ವಚನಗಳಲ್ಲಿ ಕೂಡ ನಮಗೆ ಇವತ್ತು ತಿಳಿಸಿಕೊಡ್ತಾರೆ. ಒಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ರೋಷ ಹರ್ಷ ವಿಷಯಾದಿಗಳೆಲ್ಲವೂ ಒಂದೇ. ಏನನೋದಿ ಏನು ಕೇಳಿ ಏನು ಫಲ, ಕುಲಜನೆಂಬುವುದಕ್ಕೆ ಆವುದು ದೃಷ್ಟ, ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದೊಳಗೆ ಜನಿಸಿದವರುಂಟೇ ಈ ಜಗದೊಳಗೆ, ಇದು ಕಾರಣ ಲಿಂಗಸ್ಥಳವನರಿದವನೇ ಕುಲಜನ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇವತ್ತು ನಾವು ಹುಟ್ಟತಕ್ಕಂಥದ್ದು ಎಲ್ಲರೂ ತಾಯಿಯ ಗರ್ಭದಿಂದಲೇ ಬರ್ತೀವಿ.
ನಾವು ಎಲ್ಲರೂ ಮನುಷ್ಯ ವ್ಯಕ್ತಿಯ ಒಂದು ವ್ಯಕ್ತಿತ್ವದಿಂದ ಇವತ್ತು ನಾವು ಸಮಾಜದಲ್ಲಿ ಶ್ರೇಷ್ಠ ನೀಚ ಅಂತಕ್ಕಂಥ ಒಂದು ನಮಗೆ ಹೆಸರು ಬರ್ತದೆ. ನಾವು ನಡ್ಕೊಳ್ಳೋ ರೀತಿ ಮೇಲೆ ಇವತ್ತು ನಾವು ಸಮಾಜದಲ್ಲಿ ಹೆಸರನ್ನ ಪಡಿತೀವಿ ಶರಣ ಬಂಧುಗಳೇ. ಇದೇ ರೀತಿ ಮಾದಾರ ಚೆನ್ನಯ್ಯನವರು ತಮ್ಮ ಬದುಕಿನುದ್ದಕ್ಕೂ ಕೂಡ ಒಂದು ನಡೆದಂತೆ ನುಡಿದವರು. ಯಾಕಂದ್ರೆ ನುಡಿದಂತೆ ನಡೆಯಲಿಲ್ಲ, ಮೊದಲು ನಡೆದಂತೆ ನುಡಿದರು. ಯಾಕಂದ್ರೆ ಶರಣರು ಇವತ್ತು ಅಂತ ಒಂದು ಜೀವನ ಪದ್ಧತಿ ಇವತ್ತು ನಮ್ಮದಾಗಬೇಕಾಗಿದೆ. ಯಾಕಂದ್ರೆ ಇವತ್ತು ನಾವು ಕಳವು ಪರದಾಸೆಗೋಸ್ಕರ ಇವತ್ತು ಏನೆಲ್ಲ ಮಾಡ್ತಾ ಇದ್ದೀವಿ, ಅಂತ ಒಂದು ವ್ಯವಸ್ಥೆಯನ್ನ ಬಿಟ್ಟು ಶರಣರು ಇವತ್ತೇನು ಹಾಕಿಕೊಟ್ಟಿರ್ತಕ್ಕಂಥ ಸತ್ಯ ಶುದ್ಧವಾಗಿ ನಡಿಬೇಕು, ಯಾವ ಹುಸಿಯ ಮಾತನ್ನಾಡಬಾರದು, ಇನ್ನೊಬ್ಬರಿಗೆ ಮನಸ್ಸಿಗೆ ಘಾಸಿಯಾಗುವ ರೀತಿಯಲ್ಲಿ ನಡೆದುಕೊಳ್ಳಬಾರದು ಎಂಬುದೇ ಶರಣರ ಒಂದು ಸಿದ್ಧಾಂತ. ಇಂಥ ಒಂದು ವಚನಗಳ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಓರೆ ಕೋರೆಗಳನ್ನು ತಿದ್ದಿದರು ನಮ್ಮ 12ನೇ ಶತಮಾನದ ಶರಣೀಯರು. ಹಾಗಾಗಿ ಇವತ್ತು ನನಗೆ ಇನ್ನೂ ಹೆಚ್ಚು ಅಷ್ಟೊಂದು ವಿಷಯದ ಬಗ್ಗೆ ಅಷ್ಟು ಸಂಗ್ರಹವಿಲ್ಲ. ಯಾಕಂದ್ರೆ ನಾವು ಇವತ್ತೆಲ್ಲರೂ ಬಸವ ಧರ್ಮದಲ್ಲಿ ಶರಣ ಧರ್ಮದಲ್ಲಿ ಬಹಳಷ್ಟು ಹೆಚ್ಚು ತಿಳಿದುಕೊಂಡು ನಮ್ಮ ಒಂದು ಜೀವನದಲ್ಲಿ ಆಚರಣೆಯಲ್ಲಿ ನಾವು ಇವತ್ತೆಲ್ಲರೂ ಅದನ್ನ ಪಾಲಿಸಬೇಕಾಗಿದೆ. ಹಾಗಾಗಿ ಇಲ್ಲಿ ಇನ್ನೂ ಒಂದು ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ, ಮೊನ್ನೆ ರೀಸೆಂಟ್ ಆಗಿ ಒಬ್ಬ ಇಂಗಳೇಶ್ವರದ ಚನ್ನಬಸವ ಮಹಾಸ್ವಾಮಿಗಳವರು ಲಿಂಗೈಕ್ಯರಾದರು. ಅವರು ಕೂಡ ಒಂದು ನಡೆದು ಬಂದ ದಾರಿ, ದಿಟ್ಟ ಹೆಜ್ಜೆ ಇವತ್ತು ನಾವು ನೋಡಿದಾಗ ಅವರು ಶಿವಯೋಗದಲ್ಲಿ ಎಂತಹ ಮಹಾಶಿವಯೋಗಿ ನೋಡ್ರಿ. ಇವತ್ತು ಗದ್ದಿಗೆ ನೋಡ್ಬೇಕಾದ್ರೆ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ವಚನ ಶಿಲಾ ಮಂಟಪದಲ್ಲೇ ಇವತ್ತು ಅವರು ಆಯ್ಕೆಯಾಗಿ ಅಲ್ಲೇ ಇವತ್ತು ತಮ್ಮ ಒಂದು ಗದ್ದಿಗೆಯನ್ನು ಇವತ್ತು ನಾವು ಕಾಣಬಹುದು. ಅವರ ಬದುಕಿನಲ್ಲಿ ಇವತ್ತು ಶಟಸ್ಥಲ ಮಾರ್ಗದಲ್ಲಿ ವಚನಗಳಿಗಾಗಿ ಬದುಕಿ ವಚನಾಮೃತವನ್ನು ಸಮಾಜಕ್ಕೆ ನೀಡಿದಂತ ಒಬ್ಬ ಮಹಾಶಿವಶರಣ. ಅಂತ ಒಂದು ಶರಣನ ನಾವು ಇವತ್ತು ಏನಪ್ಪಾ ಅಂದ್ರೆ ಅವರಿಗೆ ಮೌನಾಚರಣೆ ಮಾಡಬಾರ್ದು ನಾವು. ಯಾಕಂತಂದ್ರೆ ಅವರ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ವಚನಗಳ ಗುಣಗಾನವನ್ನು ಮಾಡಿ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿದೆ. ಹಾಗಾಗಿ ನಾನು ಹೇಳಿದಂತೆ ಒಂದು ವಚನವನ್ನು ನೀವೆಲ್ಲರೂ ಪಠಿಸಬೇಕಂತ ನಾನು ಕೇಳ್ತಾ ಇದ್ದೇನೆ. ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ. ಇವತ್ತು ಎಷ್ಟು ಸಂತೋಷದ ದಿನ, ಅಷ್ಟು ನಮಗೆ ದುಃಖ. ಯಾಕಂದ್ರೆ ಅಂತ ಒಬ್ಬ ಶರಣನನ್ನ ಇವತ್ತು ಕಳ್ಕೊಂಡಿದ್ದೇವೆ. ಹಾಗಾಗಿ ನಾವು ಅಂತ ಒಂದು ಶರಣನ ಒಂದು ಮಾರ್ಗದಲ್ಲಿ ನೀವು ಎಲ್ಲರೂ ಇವತ್ತು ನಡೆಯಬೇಕಾಗಿದೆ. ಹಾಗಾಗಿ ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಬಸವ ಕಲ್ಯಾಣದಿಂದ ಇವತ್ತು ಬಸವ ದೇವರು ಬಂದಿದ್ದಾರೆ. ಯಾಕಂದ್ರೆ ಇವತ್ತು ಬಹಳ ಸಂತೋಷ. ಒಮ್ಮೆ ಜೋರಾದ ಒಂದು ಚಪ್ಪಾಳೆ ತಟ್ಟಬೇಕು. ಯಾಕಂದ್ರೆ ಅವ್ರು ಎಂತ ಸರಳ ಜೀವಿ, ಬಹಳಷ್ಟು ನಮಗೆ ಇವತ್ತು ಒಳ್ಳೊಳ್ಳೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ. ಯಾವ ರೀತಿ ನಾವು ಇವತ್ತು ಒಳ್ಳೆ ವ್ಯಕ್ತಿತ್ವ ವಿಕಸನ ಆಗ್ಬೇಕಂದ್ರೆ ಇಂಥ ಒಂದು ಪೂಜ್ಯರ ಒಂದು ಆಶೀರ್ವಾದ ಕೂಡ ಒಂದು ಕಾರಣ ಅಂತಾನೆ ಹೇಳಬಹುದು. ಹಾಗಾಗಿ ನಾನು ಹೆಚ್ಚು ಏನು ಮಾತನಾಡುವುದಿಲ್ಲ. ಯಾಕಂದ್ರೆ ಇನ್ನು ನನಗೆ ಶರಣ ಧರ್ಮದ ಬಗ್ಗೆ ಅಷ್ಟೊಂದು ಇನ್ನೂ ಪರಿಪಕ್ವ ಅಲ್ಲ. ಹಾಗಾಗಿ ಇನ್ನೂ ನಾನು ಇದರಲ್ಲಿ ಬಹಳಷ್ಟು ಕಲಿಯಬೇಕಾಗಿದೆ. ಹಾಗಾಗಿ ಬಸವಾದಿ ಶಿವಶರಣರು ನಡೆದು ಬಂದ ದಾರಿಯಲ್ಲಿ ನಮ್ಮ ಬದುಕನ್ನು ಹಸನ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನನಗೆ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದಂತ ನಮ್ಮ ಪೂಜ್ಯರಿಗೆ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತ ಎಲ್ಲಾ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳು. ಇದುವರೆಗೂ ಬಹಳಷ್ಟು ಅಲ್ಪ ಸಮಯದಲ್ಲಾದರೂ ಕೂಡ